ಒಂದ್ ಕಡೆ ಗುಡ್ಡ ಕುಸಿತ, ಮತ್ತೊಂದ್ ಕಡೆ ಭೂಮಿ ಕಂಪಿಸಿದಂತ ಅನುಭವ ಕೊಡಗಿನಲ್ಲಿ ಆಗಾಗ ಆಗ್ತಾ ಇದೆ. ಸೊ ನಿನ್ನೆ ಅಷ್ಟೇ ಹೇಳ್ತಾ ಇದ್ವಿ, ಈ ಮಳೆಯ ಆರ್ಭಟದ ನಡುವೆ ಒಂದ್ ಕಡೆ ಕಾಳಜಿ ಕೇಂದ್ರ ಅಂತ ತಂದಿರಿಸಿದ್ರು, ಅಲ್ಲಿ ಕೂಡ ಗುಡ್ಡ ಕುಸಿರುವಂತದ್ದಾಗಿದೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ಗುಡ್ಡಗಳು ಕುಸಿತಿವೆ. ಕೊಡಗು, ಶಿವಮೊಗ್ಗದಲ್ಲಿ ಹೆಚ್ಚಿನ ಅನಾಹುತ ಆಗಿದೆ. ಚಿಕ್ಕಮಗಳೂರಿನ ಅನೇಕ ಭಾಗಗಳಲ್ಲಿ ಗುಡ್ಡ ಕುಸಿದಿರುವಂತಹ ಆಪತ್ತಿದೆ. ರಸ್ತೆಗಳು ಬ್ಲಾಕ್ ಆಗ್ತಿದೆ, ಮನೆಗಳ ಮೇಲೆ ಗುಡ್ಡಗಳು ಕುಸಿದು ಬಿದ್ದಿರುವಂತದ್ದಾಗಿದೆ. ಒಂದೊಂದು ದೃಶ್ಯವೂ ಕೂಡ ಬಹಳ ಭೀಕರವಾಗಿದೆ. ಅಲ್ಲಿ ಸುರಿತಿರುವಂತಹ ಮಳೆ, ಒಂದ್ ಕಡೆ ಹೊರಗೆ ಹೋಗೋಣ, ಅಲ್ಲಿಂದ ಏನಾದ್ರೂ ಬೇರೆ ಸೇಫ್ ಆಗಿರುವಂತಹ ಪ್ಲೇಸಿಗೆ ಹೋಗೋಣ ಅಂತ ಅಂದ್ರೆ ಅದು ಕೂಡ ಸಾಧ್ಯ ಆಗ್ತಿಲ್ಲ. ಮಳೆಯ ಆರ್ಭಟದ ನಡುವೆ ಈಗ ಗುಡ್ಡಗಳು ಕುಸಿತಿವೆ. ಯಾವ ಕ್ಷಣದಲ್ಲಿ ಯಾವ ಜರಿ ಕುಸಿಯುತ್ತೆ, ಯಾವ ಗುಡ್ಡ ಕುಸಿಯುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಸಿಗ್ತಾ ಇಲ್ಲ. ಇನ್ನು ಮಲೆನಾಡಿನ ಅನೇಕ ಜಿಲ್ಲೆಗಳು, ಅದು ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಕೊಡಗಿನಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಇನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಮನೆ ಹತ್ರ ಪ್ರವಾಹ ಇದೆ ಅಂತ ಹೇಳಿ ಅಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅಂತ, ಆದರೆ ಅಲ್ಲೂ ಕೂಡ ಗುಡ್ಡ ಕುಸಿತಿದೆ. 10 ಎಕರೆ ತೋಟವನ್ನೇ ನುಂಗ್ ಹಾಕಿದೆ ಮಳೆ. ಆಗುಂಬೆ ಘಾಟ್ ರಸ್ತೆಯ ಮೇಲೆ ಅಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ಕಾರಣ ಈ ಹೆಬ್ರಿ ಭಾಗಕ್ಕೆ, ಉಡುಪಿ, ಮಣಿಪಾಲ್ಗೆ ಹೋಗುವಂತಹ ರಸ್ತೆ, ಆ ಕಡೆ ಹೋಗುವಂಥವ್ರು ಏನಿದೆ ಆ ಕಡೆ ಸಂಪರ್ಕ ಕಡಿತ ಆಗಿದೆ. ಏನೋ ಹೊರನಾಡು, ಶೃಂಗೇರಿ ಭಾಗದಲ್ಲೂ ಕೂಡ ಗುಡ್ಡ ಕುಸಿತ ಆಗಿರುವಂತಹ ಕಾರಣ ಅನೇಕ ಈ ಏನು ಪಿಲಿಗ್ರಿಮ್ ಸೆಂಟರ್ಗಳಿದೆ, ದೇವಸ್ಥಾನಗಳಿವೆ, ಅಲ್ಲಿಗೆಲ್ಲಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾದ್ರೆ ಮಲೆನಾಡು ಭಾಗದಲ್ಲಿ ಭೂಕುಸಿತದ ಎಫೆಕ್ಟ್ ಹೇಗಿದೆ ಬನ್ನಿ ನೋಡೋಣ. ನಿಂತ ನೆಲವೇ ಕುಸಿಯುತ್ತಿದೆ. ಗುಡ್ಡ ಇದ್ದಕ್ಕಿದ್ದಂತೆ ಧರೆಗುರುಳುತ್ತಿದೆ. ಮಣ್ಣು ನೀರಿನ ಜೊತೆ ಹೊಳೆಯಾಗಿ ಹರಿದು ಹೋಗ್ತಿದೆ. ಆ ಪರಿ ಮಹಾಮಳೆ ಆರ್ಭಟಿಸುತ್ತಿದ್ದು ದಕ್ಷಿಣದ ಜಿಲ್ಲೆಗಳು ಪತರ್ಗುಟ್ಟಿ ಹೋಗ್ತಿವೆ. ನಿಜ, ಮಹಾಮಳೆ ಹೊಡೆತಕ್ಕೆ ಭೂಮಿ ಕುಸಿಯುತ್ತಿದೆ. ಮಣ್ಣಿನ ಗುಡ್ಡಗಳು ಧರಾಶಾಯಿಯಾಗ್ತಿವೆ. ರಸ್ತೆಗಳು, ಮನೆಗಳ ಮೇಲೆ ಗುಡ್ಡ ಕುಸಿದು ಬೀಳುತ್ತಿದ್ದು ಜನರು ನಡುಗಿ ಹೋಗಿದ್ದಾರೆ. ಆ ಭಯಂಕರ ದೃಶ್ಯಗಳನ್ನೇ ತೋರಿಸ್ತೀವಿ ನೋಡಿ. ಕಾಳಜಿ ಕೇಂದ್ರದ ಮೇಲೆಯೇ ಕುಸಿಯಿತು ಗುಡ್ಡ. ಈ ವಿಡಿಯೋ ನೋಡ್ತಿದ್ರೇನೆ ಎದೆ ನಡುಗುತ್ತೆ. ಇದ್ದಕ್ಕಿದ್ದಂತೆ 7 ಕುಟುಂಬಗಳು ಆಶ್ರಯ ಪಡೆದಿದ್ದ ಕಟ್ಟಡದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಹೌದು, ಮಡಿಕೇರಿ ತಾಲೂಕಿನ ಕೊಯನಾಡು ಪ್ರಾಥಮಿಕ ಶಾಲೆಯಲ್ಲಿ ಕಾಳಜಿ ಕೇಂದ್ರದ ವ್ಯವಸ್ಥೆ ಮಾಡಲಾಗಿತ್ತು. 7 ಕುಟುಂಬಗಳಿಗೆ ಆಶ್ರಯ ಒದಗಿಸಲಾಗಿತ್ತು. ಆದರೆ ಏಕಾಏಕಿ ನಿನ್ನೆ ಗುಡ್ಡ ಕುಸಿದು ಕಾಳಜಿ ಕೇಂದ್ರದ ಮೇಲೆ ಬಿದ್ದಿದ್ದು ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಶಿರಾಡಿ ಘಾಟ್ ರಸ್ತೆಯಲ್ಲೂ ಭೂಕುಸಿತ. ನಿರಂತರ ಮಳೆಯಿಂದ ಶಿರಾಡಿ ಘಾಟ್ ರಸ್ತೆಯಲ್ಲೂ ಭೂಕುಸಿತ ಸಂಭವಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೋಣಿಗಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಮಿ ಕುಸಿದಿದೆ. ಕಳೆದ ವರ್ಷವೂ ಮಳೆಯಿಂದ ಇದೇ ಸ್ಥಳದಲ್ಲಿ ಅನಾಹುತ ಸಂಭವಿಸಿತ್ತು. ಅದೇ ಕಾರಣದಿಂದ 1 ತಿಂಗಳು ಸಂಚಾರ ಬಂದ್ ಆಗಿತ್ತು. ಈಗ ಅದೇ ಜಾಗದಲ್ಲಿ ಭೂ ಕುಸಿದಿದ್ದು ಮತ್ತಷ್ಟು ಕುಸಿಯದಂತೆ ಮರಳು ಚೀಲ ಜೋಡಣೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಕಳೆದ 10 ದಿನಗಳಿಂದಲೂ ಭೂಮಿ ಮತ್ತು ಗುಡ್ಡ ಕುಸಿದು ಬೀಳ್ತಿದೆ. ಹಾಗಾದ್ರೆ ಎಲ್ಲೆಲ್ಲಿ ಭೂಮಿ ಕುಸಿದಿದೆ, ಎಷ್ಟು ಬಾರಿ ಕುಸಿದಿದೆ, ಅದನ್ನೇ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಕುಸಿತಗಳು ಸಂಭವಿಸಿವೆ. ಜುಲೈನಿಂದ ಈವರೆಗೆ 35ಕ್ಕೂ ಹೆಚ್ಚು ಬಾರಿ ವಿವಿಧ ಕಡೆ ಗುಡ್ಡ ಹಾಗೂ ಭೂಮಿ ಕುಸಿದಿದೆ. ಕೊಡಗು ಜಿಲ್ಲೆಯ ವಿವಿಧೆಡೆ ಜುಲೈ ತಿಂಗಳಲ್ಲೇ 12 ಬಾರಿ ಭೂಮಿ ಮತ್ತು ಗುಡ್ಡ ಕುಸಿದಿದೆ. ಉತ್ತರ ಕನ್ನಡದಲ್ಲೂ 3 ಸ್ಥಳದಲ್ಲಿ ಭೂಮಿ ಕೊಲ್ಯಾಪ್ಸ್ ಆಗಿದೆ. ಇತ್ತ ಶಿವಮೊಗ್ಗದ 2 ಕಡೆ ಭೂಮಿ ಕುಸಿದಿದ್ರೆ ಹಾಸನದ 2 ಕಡೆಗೆ ನೆಲ ಕುಸಿದು ಹೋಗಿದೆ. ಒಟ್ನಲ್ಲಿ ಮುಂಗಾರು ಮಳೆ ಆರಂಭದಲ್ಲೇ ಇಷ್ಟೊಂದು ಭೂಮಿ ಕುಸಿತ ಉಂಟಾಗುತ್ತಿದೆ. ಇನ್ನು ಮಳೆಗಾಲ ಮುಗಿಯೋದ್ರಲ್ಲೇ ಅದೆಷ್ಟು ಬಾರಿ ಭೂಕುಸಿತ ಸಂಭವಿಸುತ್ತೋ ಅಂತ ಜನ ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.